ನಿಮ್ಮ ಅಭಿಮಾನಿ ಅಣ್ಣ. ಹಲೋ, ನಮಸ್ಕಾರ ಕರ್ನಾಟಕ, ಎಲ್ಲ ಹೇಗಿದ್ದೀರಪ್ಪ? ನಾನಿದ್ದೀನಿ ಇವಾಗ ಕೂಡ್ಲುಗೇಟ್, ಹೊಸೂರು ರೋಡಲ್ಲಿ, ಬೆಂಗಳೂರು ಟು ಹೊಸೂರು ರೋಡಲ್ಲಿದ್ದೀನಿ. ಹೋಗ್ತಾ ಇದ್ದೀನಿ ಧನುಷ್ಕೋಡಿಗೆ. ಈಗ ಸಮಯ ಬಂದು 7:57, ಅಂದರೆ ಕರೆಕ್ಟ್ ಹತ್ತತ್ರ 8 ಗಂಟೆ ಆಗಿದೆ. ಹೊರಟಿರೋ ಪ್ಲ್ಯಾನು ಡೈರೆಕ್ಟು ಧನುಷ್ಕೋಡಿ. ರಾತ್ರಿ ಎಲ್ಲ ಓಡಿಸಿದ್ರು ಪರವಾಗಿಲ್ಲ, ಬೆಳಗ್ಗೆ ಆದರೂ ಸರಿ ಧನುಷ್ಕೋಡಿಲಿರಬೇಕು ಅನ್ನೋದು ನಮ್ಮ ಕಾನ್ಸೆಪ್ಟ್. ಹೋಗ್ತೀವಂತೆ. ಮೊದಲು ನಾನು ಏನು ಅಂದ್ಕೊಂಡಿದ್ದು ಅಂತಂದರೆ, ಫಸ್ಟು ಕೊಡೈಕೆನಾಲ್ ಹೋಗ್ಬಿಡೋಣ, ಕೊಡೈಕೆನಾಲಿಂದ ಆಮೇಲೆ ಧನುಷ್ಕೋಡಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಆದರೆ ಕನೆಕ್ಟಿಂಗ್ ಹಾಲಿಡೇಸ್ ಇರೋದ್ರಿಂದ ಕೊಡೈಕೆನಾಲು ಫುಲ್ ರಶ್ ಇದೆ. ಆಮೇಲೆ ರೂಮ್ಸ್ಗಳು ಕೂಡ ಸಿಗ್ತಾ ಇಲ್ಲ. ಸದ್ಯಕ್ಕೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಮುಂದೆ ನನ್ನ ಫ್ರೆಂಡ್ ಒಬ್ಬ ಜಾಯಿನ್ ಆಗ್ತಾನೆ. ಅವನು NS ಬರ್ತಾನೆ, NS 200ಅಲ್ಲಿ. ಅವನು ಸೋಲೋ, ನಾನು ಸೋಲೋ, ಇಬ್ಬರೇ ಹೋಗ್ತಾ ಇರೋದು. ಯಾವುದೇ ರೀತಿ ರೂಮ್ಸ್ ಎಲ್ಲ ಏನೂ ಬುಕ್ ಮಾಡಿಲ್ಲ, ಬಿಕಾಸ್ ಇವಾಗ ಎಲ್ಲೂ ರೂಮ್ ಸಿಗಲ್ಲ ಅಂತ ಗೊತ್ತಾಗೋಯ್ತು. ಧನುಷ್ಕೋಡಿನಲ್ಲಿ ಇಲ್ಲಾಂದರೆ ರಾಮೇಶ್ವರಮಲ್ಲಿ ಸ್ಟೇ. ಈಗ ರಾಮೇಶ್ವರಂ ಸಿಗೋ ತನಕ ಓಡಿಸ್ತಾನೆ ಇರೋದೆ. ಮಧ್ಯದಲ್ಲಿ ಎಲ್ಲಾದರೂ ಸ್ವಲ್ಪ ಸ್ಟ್ರೈನ್ ಆದರೆ ಸ್ವಲ್ಪ ಮಲ್ಕೋತೀವಿ, ಇಲ್ಲಾಂದರೆ ಅಲ್ಲೆಲ್ಲಾದರೂ ಕುತ್ಕೊಂಡು ರೆಸ್ಟ್ ಮಾಡ್ತೀವಿ, ಯಾವುದಾದ್ರು ಹೋಟೆಲ್ ಇಲ್ಲ ಡಾಬಾ ಸಿಕ್ಕರೆ. ಅದೇ ಬಿಟ್ಟರೆ ಯಾವುದೇ ರೀತಿ ರೆಸ್ಟ್ ಇಲ್ಲ. ಇವತ್ತು 8 ಗಂಟೆ ಅಂದರೆ ನೆಕ್ಸ್ಟ್ ದಿನ ಬೆಳಿಗ್ಗೆ ನಾವು 9 ಆಗ್ಬೋದು, 10 ಆಗ್ಬೋದು, ಅಲ್ಲಿ ತನಕ ರೈಡ್ ಇದ್ದೇ ಇರುತ್ತೆ. ಯಾಕಂದರೆ 600 ಹತ್ತತ್ರ 560-570 ಕಿಲೋಮೀಟ್ರ್ ಇದೆ ನಮ್ಮ ಮನೆ. ನಾನು ಹೊರಟಿರೋ ಲೊಕೇಶನಿಂದ ಹೋಗಬೇಕು ಅಂತ ಡಿಸೈಡ್ ಆದಮೇಲೆ ಈ ಕಿಲೋಮೀಟರ್ಸ್ ಎಲ್ಲ ನಮಗೆ ಮ್ಯಾಟ್ರ್ ಆಗಲ್ಲ. ಯುದ್ಧ ಮಾಡೋಕ್ಕೆ ಅಂತ ನಿಂತ ಮೇಲೆ ಸೈನಿಕರ ಲೆಕ್ಕ ಹಾಕ್ಬಾರ್ದು. ಇವಾಗ ಒಂದು ಫುಲ್ ಟ್ಯಾಂಕ್ ಹಾಕಿಸ್ಕೊಂಡು ನಾವೊಂದೆರಡು ಫ್ರೂಟ್ಸ್ ತಿಂದ್ಕೊಂಡು ಹೊರಟಿದ್ದೀವಿ. ಓವರ್ ನೈಟ್ ಟ್ರಾವೆಲ್ ಮಾಡೋದ್ರಿಂದ ಜಾಸ್ತಿ ಆಹಾರ ಸೇವನೆ ಮಾಡಿಲ್ಲ. ಮಧ್ಯದಲ್ಲೆಲ್ಲಾದರೂ ಅರ್ಜೆಂಟ್ ಆದರೆ ಎಲ್ಲೋಗೋನಾದ್ರು. ನನಗೆ ಲೈಫಲ್ಲೇ ನನಗೆ ಚಾಲೆಂಜಿಂಗ್ ಇದು. ನಾನು ಯಾವತ್ತು 600 ಕಿಲೋಮೀಟರ್ಸ್, ಅದು ರಾತ್ರಿ ಸಿಂಗಲ್ ಸ್ಟ್ರೆಚ್ಚಲ್ಲಿ ಹೋಗ್ತೀನಿ ಅಂತ ಯಾವತ್ತೂ ಥಿಂಕ್ ಕೂಡ ಮಾಡಿರಲಿಲ್ಲ. ನಾನು ಹೋಗಬೇಕು ಅಂತ ಡಿಸೈಡ್ ಆಗಿ ಹೊರಟಿರೋ ಕಾರಣ ಈ ವ್ಲಾಗ್. ನಿಮ್ಮ ಅಭಿಮಾನಿ ಅಣ್ಣ. ಹೊಸೂರು ಟೋಲಲ್ಲಿ ಏನು ಟ್ರಾಫಿಕ್ ಹೋಗ್ರುವೆ. 2 ಕಿಲೋಮೀಟ್ರ್ ಎಕ್ಸ್ಟ್ರಾ ಹೋಗು ಅಂತ ಯಾವುದೋ ರೈಟ್ ಸೈಡಿಗೆ ಬೇರೆ ಡೈವರ್ಷನ್ ಬೇರೆ ತೋರಿಸ್ತಾ ಇದೆ. 2 ಕಿಲೋಮೀಟ್ರ್ ಬೇಕಾದ್ರೆ ಸುತ್ಕೊಂಡು ಬಾ, ಈ ಟ್ರಾಫಿಕಲ್ಲಿ ಹೋಗ್ಬೇಡ ಅಂತ ಮ್ಯಾಪ್ ಹೇಳ್ತಾ ಇದೆ. ಅಂದರೆ ಯೋಚನೆ ಮಾಡಿ, ಅರೌಂಡ್ 1 ಕಿಲೋಮೀಟ್ರಿಗಿಂತ ಜಾಸ್ತಿ ಇದ್ದೇ ರೀತಿ ಇದೆ. ಅದು ಏನಕ್ಕೆ ಹಿಂಗಿದೆಯೋ ನನಗಂತೂ ಗೊತ್ತಿಲ್ಲ. ಒಂದು ಟೋಲು ರೀಸನ್ನು, ಓಕೆ ಒಪ್ಕೊತೀನಿ. ಇನ್ನೊಂದು ಚೆಕ್ ಪೋಸ್ಟ್, ಓಕೆ ಕರ್ನಾಟಕ ತಮಿಳ್ನಾಡು ಚೆಕ್ ಪೋಸ್ಟ್ ಬರುತ್ತೆ. ಸೊ ಇಲ್ಲಿ RTOದವರು ನಿಲ್ಲಿಸ್ಕೋತಾರೆ ಲಾರಿಯವ್ರನ್ನ. ಸೊ ಅದಕ್ಕೋಸ್ಕರ 1 ಕಿಲೋಮೀಟ್ರಿಂದ ಇಲ್ಲಿ ಫುಲ್ಲು ಸ್ಲೋ ಮೂವಿಂಗ್ ಟ್ರಾಫಿಕ್ಕು. ಸೊ ನೀವು ಬರಬೇಕಾದ್ರೆ ಒಂದು ರೈಟ್ ಸೈಡಿಗೆ, ಅಂದರೆ ಫ್ಲೈಓವರ್ಗಿಂತ ಮುಂಚೆನೇ ರೈಟ್ ಸೈಡ್ಗೆ ಒಂದು ಡೈವರ್ಷನ್ ಬರುತ್ತೆ. 1 ಕಿಲೋಮೀಟ್ರಿಗಿಂತ ಜಾಸ್ತಿ ಆಗ್ಬೋದು, 1-1.5 ಕಿಲೋಮೀಟ್ರ್ ಆಗ್ಬೋದು. ಬೇಕಾದರೆ ಸುತ್ಕೊಂಡು ಬನ್ನಿ. ಈ ಫ್ಲೈಓವರ್ ಮೇಲೆ ಅದರಲ್ಲೂ ಕಾರಲ್ಲೆಲ್ಲ ಬಂದು ಸುಮ್ಮನೆ ಸಫರ್ ಆಗಿಬಿಡಿ. ನಾವೇನೋ ಬೈಕಲ್ಲಿ ಹಂಗೆ ನುಸುಳ್ಕೊಂಡು ಹಿಂಗೆ ಸೊಂಕಿಸಿಂದಿಲೆಲ್ಲ ಹೋಗ್ಬಿಡ್ತೀವಿ. ಆದರೆ ಕಾರಲ್ಲಿ ಬರೋರು ಒಂದು ಸಲ ಯೋಚನೆ ಮಾಡಿ ಬನ್ನಿ. ಒಂದು 100 ಕಿಲೋಮೀಟರು ಹಿಂಗೆ ಸಿಂಗಲ್ ಸ್ಟ್ರೆಚ್ ಹೊಡೆದಿದ್ರು ಇಷ್ಟು ಸುಸ್ತಾಗ್ತಿರ್ಲಿಲ್ಲ. ಆ ಗುಂಡಿ ಸಂದಿ ಪಂದಿಲೆಲ್ಲ ಹಿಂಗೆ ಅಲ್ಲಾಡಿಸ್ಕೊಂಡು ಒದ್ದಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಮೈಕೈ ಎಲ್ಲ ಅಲ್ಲೇ ಚಟ್ ಅಂತೈತೆ. ಟೈಮ್ ನೋಡಿದ್ರೆ 9 ಗಂಟೆಗೆ 10 ನಿಮಿಷ ಇದೆ ಗುರು. ನಾವು ಹೋಗ್ಬೇಕಾಗಿರೋ ಡೆಸ್ಟಿನಿ ಇನ್ನೂ 553 ಕಿಲೋಮೀಟರ್ ಇದೆ. ನಾವು ಹೋಗಿ ಅಲ್ಲಿ ಮಲ್ಕೊಳ್ಳೋದು. ನಾವು 553 ಕಿಲೋಮೀಟ್ರ್ ಹೋಗೋ ತನಕ ಮಲ್ಗೋದು ಬೇಡ ಅಂತಲೇ ಡಿಸೈಡ್ ಮಾಡಿದ್ದೀವಿ. ನೋಡೋಣ ಆದಂಗಾಗೋದು. ಇಂಥ ಕಿತ್ತೋದು ನನ್ನ ಮಕ್ಕಳಿಂದನೇ ನಮಗೆ ತಿಕಾ ಎಲ್ಲ ಉರಿಯೋದು. ಅದು ಏನಾಗುತ್ತೆ, ಹಿಂಗೆ ನೆಟ್ಟಿಗೆ ಕೂತ್ಕೊಂಡು ಹೋಗೋದು. ಈ ಕೆಲ ನೋಡಿ ಸೊಂದಿಲಿ ಹಂಗೆ ಅಸಹ್ಯ ಮಾಡ್ಕೊಂಡು ಆ KTM ಗಾಡಿ ಇಟ್ಟಿರೋರೆ ಹಂಗೆ, ಇಲ್ಲ ಗಾಡಿ ಮಾಡಿರೋದೇ ಅಂಥವ್ರಿಗೋಸ್ಕರನೋ ನನಗಂತೂ ಗೊತ್ತಿಲ್ಲ. ಈ ನಮ್ಮ ಥರ ಈ ತಿಕ್ಲು ತಿರುಗ್ದಂಗೆ ರಾತ್ರಿ ಹಿಂಗೆ 500 ಕಿಲೋಮೀಟ್ರ್ ಎಲ್ಲ ಪ್ಲ್ಯಾನ್ ಹಾಕೊಂಡ್ಬಿಟ್ರಿ. ಹಿಂಗೆ ಪ್ಲ್ಯಾನ್ ಹಾಕೊಂಡ್ರೆ ಅದೇ ಏನು ಊಟ ಸಿಕ್ಕಿದ ಕಡೆ ಊಟ ಮಾಡಬೇಕು. ಸ್ವಲ್ಪ ಹೋದ್ನೆ ಇರಲಿ ಸಾಂಗ್ ಹಾಕೊಳ್ಳೋದು ಉಪೇಂದ್ರ ಸರ್ದು, ಊಟ ಮಾಡೋದು, ಹೊರಡ್ತಾ ಇರೋದು. ಇನ್ನು 530 ಕಿಲೋಮೀಟ್ರ್ ಇದೆ. ಬೆಳಗ್ಗೆ 7:30 ರೀಚ್ ಆಗ್ತೀರಾ, ನಿಲ್ಲಿಸ್ದಂಗೆ ಹೊಡೆದ್ರೆ ಅಂತ ತೋರಿಸ್ತಿದೆ. ನಾವು ಹೊಡಿತೀವ ಹಂಗೆ? ಇಲ್ಲ, ರೀಚ್ ಆದಾಗ ಸಮಯ ತಿಳಿಸ್ತೀನಿ. ಸೇಲಂ ಇನ್ನೊಂದು 5-10 ಕಿಲೋಮೀಟ್ರನೋ ಇರ್ಬೋದು.
ಇನ್ನು 398 ಕಿಲೋಮೀಟ್ರ್ ಇದೆ ಮರಯ. ಹತ್ತತ್ರ 400 ಕಿಲೋಮೀಟರು ಧನುಷ್ಕೋಡಿ. ಎಲ್ಲಾದರೂ ಮಧ್ಯದಲ್ಲಿ ನಿಲ್ಲಿಸಿ ಒಂದು ರೂಮ್ ಮಾಡಿ ಮಲ್ಗೋಣ ಅಂತ ಅನ್ನಿಸ್ತಾ ಇದೆ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ತಿರುಚಿರಾಪಲ್ಲಿ ಇನ್ನೂ 150 ಕಿಲೋಮೀಟ್ರ್ ಇದೆ. ಆದರೆ ಅಲ್ಲಿ ಸ್ಟೇ ಮಾಡೋದು, ಇಲ್ಲ ಅಂದರೆ ಸೀದಾ ಹೊಡ್ತಾ ಇರೋದೆ. ಬೆಳಗ್ಗೆ 5 ಗಂಟೆಗೆ ಬಂದು ಮ್ಯಾಪ್ ನಮ್ಮ ಹತ್ರ ಹಿಂಗೆ ಆಟ ಆಡ್ಬೋದಾ, ಯಾವುದ್ಯಾವುದೋ ರೂಟ್ ತೋರಿಸ್ಬಿಟ್ಟು ಯಾವುದೋ ಬ್ರಿಡ್ಜ್ ಮೇಲೆ ಕರ್ಕೊಂಡು ಹೋಗ್ತೈತೆ, ಕೆಳಗಡೆ ನೀರೈತೋ ಇಲ್ವೋ, ಬ್ರಿಡ್ಜು ಕರೆಕ್ಟಾಗಿ ಐತೋ ಇಲ್ವೋ, ನಮ್ಗಳು ಕಂಡ್ರೆ ಏನು ಆಟನ ಗುರುವೆ ನಿನಗೆ. ಮ್ಯಾಪು, ಗೂಗಲ್ ಮ್ಯಾಪು. ಆ ಪುಷ್ಪ ಮೂವಿನಲ್ಲಿ ರಕ್ತಚಂದನನ ಹಿಂಗೆ ಅಡ್ಡ ಹಿಡಿತಾರಲ್ಲ ಬ್ರಿಡ್ಜಲ್ಲಿ, ಆ ಬ್ರಿಡ್ಜ್ ಇದ್ದಂಗೆ ಐತೆ ಇದು. ಈ ಕಡೆ ನೀರೈತೋ, ಇದು ಫ್ಲೈಓವರು, ಏನೋ ಒಂದು ಅರ್ಥ ಆಯ್ತಿಲ್ಲ. ಆದರೂ ಬೆಳಗಿನ ಜಾವ 5 ಗಂಟೆಗೆ ಇದು ಕತ್ಲಲ್ಲಿ ಗೊತ್ತಿಲ್ದಿರೋ ಊರಲ್ಲಿ ಹಿಂಗೆಲ್ಲ ಆಟ ಆಡ್ಬೋದಾ ನೀನು? ಮ್ಯಾಪು ಎಷ್ಟು ಸರಿ ಹೇಳು. ಇದು ಇನ್ನೊಂದು ಬ್ರಿಡ್ಜು, ಅಪ್ಪ ಇದು ಯಾವುದೋ ದೊಡ್ಡ ಬ್ರಿಡ್ಜ್ ಇರೋಂಗೈತೆ. ಸೇಮ್ ಪುಷ್ಪ ಮೂವಿಲಿ ಇರೋ ಥರ ಐತಪ್ಪ ಇದು. ಅಗ್ಲತ್ತಲ್ಲಿ ಒಂದು ಡ್ರೋನ್ ಶಾಟ್ ತಗೊಂಡ್ರೆ ಹೆಂಗಿರ್ಬೇಡ ಇಲ್ಲಿ. ನಿಧಾನಕ್ಕೆ ಬರೋ ಪುಳಿಯೋಗ್ರೆ. ಓ ಹುಮನಿಯ ಹುಮನಿಯ ಡಂಕ ನಕ 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 ನಕ. ಬೆಳಗಿನ ಜಾವ 5 ಗಂಟೆ. ಇವಾಗ ರಾತ್ರಿ ಎಲ್ಲಾದ್ರೂ ಫುಲ್ ನಿದ್ದೆ ಬಂದರೆ ಸ್ಟೇ ಆಗಿಬಿಡೋಣ ಅಂತ ಅಂದ್ಕೊಂಡೆ. ಅಲ್ಲಿ ಯಾವುದೋ ಒಂದು ಬಸ್ ಸ್ಟಾಪ್ ಸಿಕ್ಕಿತ್ತು ಅಂತೇಳಿ ಒಂದು 5 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಬಂದ್ವಿ ನೋಡಪ್ಪ ಮತ್ತೆ ವಾಪಸ್ಸು ಫಾರ್ಮಿಗೆ. ಈಗ ಹೋಗಲೇಬೇಕು. ಇವಾಗ ನಾವೇನಾದ್ರೂ ರಾತ್ರಿನೇ ನಮ್ಮ ಜರ್ನಿನ, ನಮ್ಮ ರೈಡ್ನ ಮುಗಿಸ್ಕೊಳ್ಲಿಲ್ಲ ಅಂದರೆ ಹಗ್ಲೊತ್ತಲ್ಲಿ ಓಡ್ಸೋಕ್ಕಾಗಲ್ಲ. ಆಮೇಲೆ ಹಗ್ಲೊತ್ತಲ್ಲಿ ಬೇರೆ ಏನೂ ಮಾಡೋದಕ್ಕಾಗಲ್ಲ, ಇಡೀ ದಿನ ರೈಡೇ ಆಗುತ್ತೆ. ಧನುಷ್ಕೋಡಿನಲ್ಲಿ ಏನು ನೋಡೋದಕ್ಕಾಗಲ್ಲ. ಬೆಳಗ್ಗೆ ಆಗೋಷ್ಟೊತ್ತಿಗೆ ಬೇಗ ಧನುಷ್ಕೋಡಿ ರೀಚ್ ಆದರೆ ಒಂದು ಯೂಸ್ ಇರುತ್ತೆ ಹೋಗಿದ್ದಕ್ಕಾದ್ರೂ. ಬಟ್ ಆದರೂ ನನ್ನ ಸಜೆಷನ್ ಏನಂದರೆ, ದಯವಿಟ್ಟು ಯಾರೂ 500-600 ಕಿಲೋಮೀಟ್ರನ್ನೆಲ್ಲ ಒಂದೇ ಸ್ಟ್ರೆಚ್ಚಲ್ಲಿ ನೈಟಲ್ಲಿ ಓಡಿಸ್ತೀನಿ ಅಂತೆಲ್ಲ ಡಿಸೈಡ್ ಆಗಬೇಡಿ. ಸ್ವಲ್ಪ ರಿಸ್ಕಿ, ಸ್ವಲ್ಪ ಏನು ಸಿಕ್ಕಾಪಟ್ಟೆ ರಿಸ್ಕಿ. ನಾನಂತೂ ಸಜೆಸ್ಟ್ ಮಾಡಲ್ಲ, ಯಾರೂ ಟ್ರೈ ಮಾಡಿಬಿಟ್ರಪ್ಪ. ಡೋಂಟ್ ಟ್ರೈ ದಿಸ್ ಅಟ್ ಹೋಮ್, ಸ್ಕೂಲ್, ಎನಿವೇರ್.